ಕಥಾ ಸಖಿ ಕಥಾ ಸಖಿ ಕಥೆಗಳ ಹೇಳುವಳು ಬನ್ನಿ ಕೇಳೋಣ ಆನಂದದಿಂದ ಕೇಳುತ್ತ ಕಲಿಯೋಣ ಸಂತೋಷದಿಂದ ಮಜಾ ಮಾಡೋಣ. ಹಾಯ್ ಮಕ್ಕಳೇ, ನಾನು ನಿಮ್ಮ ಕಥಾಸಖಿ ಭಾಗ್ಯಲಕ್ಷ್ಮಿ. ಇಂದು ಈ ಕಾರ್ಯಕ್ರಮ ಸರಣಿಯಲ್ಲಿ ಮೊದಲನೇ ಕಥೆನ ನಿಮಗಾಗಿ ತಂದಿದ್ದೀನಿ. ಕಥೆಗಳಂದರೆ ನಿಮಗೆ ಇಷ್ಟನಾ? ನನಗಂತೂ ತುಂಬ ಇಷ್ಟ. ಕಥೆಗಳಂದರೆ ಸ್ವಾರಸ್ಯ, ಉತ್ಸಾಹ, ಕುತೂಹಲ, ಒಟ್ಟಿನಲ್ಲಿ ಫುಲ್ ಮಜಾ ಅಲ್ವಾ? ಹಾಂ, ನಿಮ್ಮನೇಲಿ ನಿಮ್ಮಪ್ಪ, ಅಮ್ಮ, ಅಜ್ಜ, ಅಜ್ಜಿ ಯಾರಾದರೂ ನಿಮಗೆ ಕತೆ ಹೇಳ್ತಾರಾ? ನಾನಂತೂ ಚಿಕ್ಕವಳಿದ್ದಾಗ ತುಂಬ ಕಥೆ ಕೇಳ್ತಿದ್ದೆ. ನಮ್ಮಪ್ಪ, ಅಮ್ಮ, ಅಜ್ಜ, ಅಜ್ಜಿ, ನಮ್ಮ ಮಿಸ್ಸು ಎಲ್ಲರೂ ಚೆನ್ನಾಗಿರೋ ಕತೆ ಹೇಳ್ತಾಯಿದ್ರು. ನಿಮಗೆ ಯಾವ ಥರ ಕಥೆ ಇಷ್ಟ? ಪ್ರಾಣಿಗಳ ಕಥೆನೋ, ಗಿಡ ಮರ ಅಥವಾ ಕಾಡಿನ ಕಥೆನೋ, ರಾಜ ರಾಣಿಯರ ಕಥೆನೋ, ರಾಮಾಯಣ ಮಹಾಭಾರತದ ಕಥೆಗಳೋ ಅಥವಾ ದೆವ್ವದ ಕಥೆನೋ? ಯಾವ ಕಥೆ ಇಷ್ಟ? ಹಾಂ, ಹೀಗೆ ಕಥೆ ಯಾವ್ಯಾವ ಥರ ಎಲ್ಲ ಇರುತ್ತಪ್ಪ ಅಂತ ಪಟ್ಟಿ ಮಾಡ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಆಗುತ್ತೆ. ಇನ್ನು ಮುಂದೆ ನಾನು ನಿಮಗೆ ವಾರಕ್ಕೆ 2 ಕಥೆ ಹೇಳ್ಕೊಡ್ತೀನಿ. ನಿಮ್ಮ ಮಿಸ್ಸು ಅದನ್ನು ನಿಮಗೆ ಕೇಳಿಸ್ತಾರೆ. ಗಮನ ಇಟ್ಟು ಕೇಳ್ತೀರಲ್ಲ? ಹಾಂ, ಬರೀ ಕೇಳೋದಷ್ಟೇ ಅಲ್ಲ, ನೀವು ಕೇಳಿದ ಕಥೆನ ಮನೆಗೆ ಹೋಗಿ ನಿಮ್ಮ ಮನೆಯವರೆಲ್ರಿಗೂ ಹೇಳಬೇಕು. ಓಕೆನಾ? ಬನ್ನಿ ಇವತ್ತಿನ ಕಥೆ ಕೇಳೋಣ. ಇವತ್ತು ನಾನು ಪಂಚತಂತ್ರದಿಂದ ಆಯ್ದ 2 ಗಿಳಿಗಳು ಅನ್ನೋ ಕಥೆನ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡು ಇತ್ತು. ಆ ಕಾಡಿನಲ್ಲಿ ಅನೇಕ ದೊಡ್ಡ ದೊಡ್ಡ ಮರಗಳಿದ್ವು. ಅಂಥ ಒಂದು ಮರದಲ್ಲಿ ಒಂದು ಅಮ್ಮ ಗಿಳಿ ತನ್ನ 2 ಮರಿಗಳ ಜೊತೆ ವಾಸ ಮಾಡ್ತಾ ಇತ್ತು. ಒಂದಿನ ಅಮ್ಮ ಗಿಳಿ ಈ ಮರಿಗಿಳಿಗಳಿಗೆ ಆಹಾರ ತರಕ್ಕೆ ಅಂತ ಹೊರಕ್ಕೆ ಹೋಗಿತ್ತು. ಆಗ ಒಬ್ಬ ಬೇಟೆಗಾರ ಬಂದ. ಮರ ಹತ್ತಿ ಗೂಡಲ್ಲಿದ್ದ 2 ಮರಿಗಳನ್ನು ಎತ್ಕೊಂಡು ಕೆಳಗಿಳಿದ. ಪಾಪ ಮರಿಗಳು ಗಾಬರಿಯಿಂದ ಚೀವ್ 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 ಅಂತ ಕೂಗ್ಕೊಳ್ತಾ ಇದ್ದರೂ ಬೇಟೆಗಾರಂಗೆ ಒಂದು ಸ್ವಲ್ಪನೂ ಕರುಣೆನೇ ಬರಲಿಲ್ಲ. ಮರದಿಂದ ಇಳಿದ ಬೇಟೆಗಾರ ಗಿಳಿ ಮರಿಗಳನ್ನು ಚೀಲದೊಳಕ್ಕೆ ಹಾಕೊಳ್ತಾ ಇದ್ದ. ಆಗ ಒಂದು ಗಿಳಿ ಹಾಗೂ ಹೀಗೂ ಹೇಗೋ ಕೊಸರಾಡಿಕೊಂಡು ಅವನ ಕೈಯಿಂದ ಬಿಡಿಸ್ಕೊಂಡು ಪುರ್ರ್ ಅಂತ ಹಾರು ಹೋಗೇ ಬಿಡ್ತು. ಆ ಗಿಳಿ ಮರಿಗೆ ಒಂದಷ್ಟು ಬೈದ ಬೇಟೆಗಾರ. ಆಮೇಲೆ ಸದ್ಯ ಒಂದು ಮರಿನಾದರೂ ಸಿಕ್ತಲ್ಲ ಅಂತ ಅದನ್ನೇ ಚೀಲದೊಳಗೆ ಹಾಕ್ಕೊಂಡು ತನ್ನ ಮನೆ ಕಡೆ ಹೋದ. ತಪ್ಪಿಸ್ಕೊಂಡು ಹಾರು ಹೋಗಿತ್ತಲ್ಲ ಗಿಳಿ ಮರಿ, ಪಾಪ ಅದಿನ್ನೂ ಚಿಕ್ಕ ಮರಿ ಅಲ್ವಾ, ಅದಕ್ಕೆ ಜಾಸ್ತಿ ದೂರ ಹಾರಕ್ಕಾಗಲೇ ಇಲ್ಲ. ಹಾಗಾಗಿ ಸ್ವಲ್ಪ ದೂರದಲ್ಲಿ ಹಾರಿ ಹೋಗಿ ಅಲ್ಲೇ ಬಿದ್ಕೊಂಡ್ಬಿಟ್ಟಿತ್ತು. ಆಗ ಆ ದಾರಿಲಿ ಬರ್ತಾ ಇದ್ದ ಒಬ್ಬ ಸಾಧು ಇದನ್ನು ನೋಡಿದ್ರು. ಅಯ್ಯೋ ಪಾಪ ಮರಿ ಹಾರಕ್ಕಾಗದೆ ಇಲ್ಲೇ ಬಿತ್ಕೊಂಡ್ಬಿಟ್ಟಿದೆಯಲ್ಲ ಅಂತ ನಿಧಾನವಾಗಿ ಆ ಸಾಧುಗಳು ಆ ಮರಿನ ಎತ್ಕೊಂಡು ತಮ್ಮ ಆಶ್ರಮಕ್ಕೆ ಹೋಗಿ ಆಹಾರ ನೀರು ಕೊಟ್ಟು ಸಾಕಕ್ಕೆ ಶುರು ಮಾಡಿದ್ರು. ಒಂದಿನ ಒಬ್ಬ ರಾಜ ಬೇಟೆಗೆ ಅಂತ ಕಾಡಿಗೆ ಬರ್ತಾನೆ. ಅವನಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಆಗ ಅಲ್ಲೇ ಅವನಿಗೆ ಬೇಟೆಗಾರನ ಮನೆ ಕಾಣಿಸುತ್ತೆ. ಓ, ಇಲ್ಲೇ ಯಾವುದೋ ಮನೆ ಕಾಣಿಸ್ತಾ ಇದೆ, ಈ ಮನೆಗೆ ಹೋದರೆ ಸ್ವಲ್ಪ ಕುಡಿ ನೀರು ಸಿಗಬಹುದು ಅಂತ ರಾಜ ಆ ಕಡೆ ಬರ್ತಾನೆ. ಬಂದರೆ ಅಲ್ಲೇ ಪಂಜರದಲ್ಲಿತ್ತಲ್ಲ ಗಿಳಿ, ಅದು ಓ ಬೇಟೆಗಾರ ಬಾಯಿಲಿ, ಬೇಗ ಬಾಯಿಲಿ, ನೋಡಿಲಿ ಯಾರೋ ರಾಜಂತರ ನಮ್ಮ ಮನೆ ಕಡೆ ಬರ್ತಿದ್ದಾರೆ, ತಗೋ ಬಿಲ್ಲು ಬಾಣ ಹೊಡಿ ಬೇಗ ಮತ್ತೆ ಅಂತ ಅನ್ನತ್ತೆ. ಅದನ್ನು ಕೇಳಿದ ರಾಜಂಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ. ಇದೇನಪ್ಪ ಇದು, ಈ ಗಿಳಿ ನನ್ನನ್ನು ಹೊಡಿ ಅನ್ನುತ್ತಲ್ಲ ಅಂತ ಅಂದ್ಕೊಂಡು ನೀರು ಬೇಡ ಏನು ಬೇಡ ಅಂತ ರಾಜ ಅಲ್ಲಿಂದ ಹೊರಟೋಗ್ತಾನೆ. ಹಾಗೇ ಸ್ವಲ್ಪ ದೂರ ಹೋದ್ಮೇಲೆ ರಾಜಂಗೆ ಸಾಧುಗಳ ಆಶ್ರಮ ಕಾಣುತ್ತೆ.
ಆಗ ರಾಜ, ಓ, ಇಲ್ಲಾದರೂ ಸ್ವಲ್ಪ ಕುಡಿ ನೀರು ಸಿಗಬಹುದೇನೋ, ಕೇಳಿ ನೋಡೋಣ ಅಂತ ಆ ಆಶ್ರಮದ ಹತ್ರ ಬರ್ತಾರೆ. ಆಗ ಅಲ್ಲೇ ಪಂಜರದಲ್ಲಿದ್ದ ಗಿಳಿ, ಸಾಧುಗಳೇ ಬೇಗ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಯಾರೋ ಮಹಾರಾಜರು ನಮ್ಮ ಆಶ್ರಮದ ಕಡೆ ಬರ್ತಿದ್ದಾರೆ, ಅವ್ರಿಗೆ ನೀರು ಕೊಡಿ, ಕುಡಿಯೋಕ್ಕೆ ಸ್ವಲ್ಪ ಹಾಲು ಕೊಡಿ, ಹಣ್ಣು ಕೊಡಿ ಅನ್ನತ್ತೆ. ಆಗ ಆಶ್ಚರ್ಯಗೊಂಡ ಮಹಾರಾಜ, ಅಯ್ಯೋ ಇದೇನಪ್ಪ ಇದು, ಆ ಗಿಳಿ ನೋಡಿದ್ರೆ ಬಿಲ್ಲು ಬಾಣ ತಗೋ ಹೊಡಿ ಅಂತು, ಈ ಗಿಳಿ ನೋಡಿದ್ರೆ ಹಣ್ಣು ಕೊಡಿ ಹಾಲು ಕೊಡಿ ಅಂತಿದೆಯಲ್ಲ ಅಂತ ಸಾಧುನ ಕೇಳ್ತಾರೆ, ಇದೇನಿದು ವಿಚಿತ್ರ ಅಂತ. ಆಗ ಸಾಧು ಹೇಳ್ತಾರೆ, ಓ ಅದಾ, ಈ 2 ಗಿಳಿಗಳು ಒಂದೇ ತಾಯಿ ಮಕ್ಕಳೇ, ನೋಡಕ್ಕೂ ಒಂದೇ ಥರ ಇವೆ. ಆದರೆ ಆ ಗಿಳಿ ಬೇಟೆಗಾರನ ಜೊತೆ ಬೆಳೀತಲ್ಲ, ಹಾಗಾಗಿ ದಿನ ಬೇಟೆಗಾರ ಬಿಲ್ಲು ಬಾಣ ಹೊಡೆಯೋದು ಇವನ್ನೆಲ್ಲ ಮಾಡ್ತಿದ್ನಲ್ಲ, ಹಾಗಾಗಿ ಅವನ್ನೆಲ್ಲ ನೋಡಿ ಆ ಗಿಳಿ ಹಾಗೆ ಕಲ್ತ್ಕೊಂಡಿದೆ. ಆಶ್ರಮದಲ್ಲಿದೆಯಲ್ಲ ಈ ಗಿಳಿ, ಅದಕ್ಕೆ ಅತಿಥಿಗಳ ಸತ್ಕಾರ ನೋಡಿ ಇದು ಈ ಥರ ಮಾತಾಡಿದೆ ಅಂದರು. ಆಗ ರಾಜನಿಗೆ ಅರ್ಥ ಆಯಿತು, ಯಾರ ಸಹವಾಸದಲ್ಲಿ ಇರ್ತೀವೋ ಅದೇ ಗುಣ ನಮ್ಮದಾಗುತ್ತೆ. ಒಳ್ಳೆಯವ್ರ ಸಹವಾಸದಲ್ಲಿದ್ದರೆ ಒಳ್ಳೆ ಗುಣ, ಒಳ್ಳೆಯದನ್ನೇ ಕಲಿತೀವಿ. ಇದು ಈ ಕಥೆಯ ಸಾರಾಂಶ. ಅರ್ಥ ಆಯ್ತಲ್ಲ ಮಕ್ಕಳೇ? ನೀವು ಯಾವಾಗಲೂ ಒಳ್ಳೆಯವ್ರ ಜೊತೆನೇ ಇರಿ, ಮತ್ತು ಬೇರೆಯವ್ರಿಗೆ ನೀವು ಕೂಡ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾ ಇರಿ. ಕಥೆ ಕೇಳಿದ್ರಲ್ವಾ? ಇಷ್ಟ ಆಯಿತಾ? ಏನನ್ನಿಸ್ತು ಅಂತ ನಿಮ್ಮ ಮಿಸ್ಗೆ ಹೇಳಿ. ಮನೆಗೆ ಹೋಗಿ ಅಪ್ಪ ಅಮ್ಮಂಗೂ ಕತೆ ಹೇಳಬೇಕು. ಓಕೆನಾ? ಬಾಯ್, ಬರ್ತೀನಿ, ಮತ್ತೆ ಸಿಗ್ತೀನಿ. ಕಥಾ ಸಖಿ ಕಥಾ ಸಖಿ, ಕಥೆಗಳ ಹೇಳುವಳು ಬನ್ನಿ ಕೇಳೋಣ, ಆನಂದದಿಂದ ಕೇಳುತ್ತ ಕಲಿಯೋಣ, ಸಂತೋಷದಿಂದ